ಸನ್ಮಾನ್ಯ ಅಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ನಾನು ಚುಕ್ಕೆ ಗುರುತಿನ ಪ್ರಶ್ನೆ 654ನ ಮಾನ್ಯ ಉಪಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೇನೆ. ಅದಕ್ಕೆ ಉತ್ತರವನ್ನು ಬಯಸ್ತಾ ಇದ್ದೇನೆ. ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸಿದ್ದೆ. ಚಿಕ್ಕಮಗಳೂರಿನಲ್ಲಿ ಏನು ತಾಲೂಕು ಆಡಳಿತ ಸೌಧ ಇದೆ, ಅಲ್ಲಿ 2 ಫ್ಲೋರ್ ಬಿಲ್ಡಿಂಗ್ ಇದ್ದು ಅಲ್ಲೇ ಸಬ್ ರಿಜಿಸ್ಟರ್ ಕಚೇರಿ ಮಾಡಿದ್ದು. ಅಲ್ಲಿಗೆ ವಯಸ್ಸಾದವರು ಹೋದಂತ ಸಂದರ್ಭದಲ್ಲಿ ಆ ಕಚೇರಿಗೆ ಮೇಲೆ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಬಹುಶಃ ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ಈ ಫಲಾನುಭವಿಗಳು ಸಹ ಮೇಲ್ಗಡೆ ಹೋಗ್ಲಿಕ್ಕೆ ತೊಂದರೆ ಆಗ್ತಿರೋದ್ರಿಂದ ಅಲ್ಲಿಗೆ ಲಿಫ್ಟಿನ ಅವಶ್ಯಕತೆ ಇದೆ ಅಂತ ನಾನು ಹೇಳಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಉಪಮುಖ್ಯಮಂತ್ರಿಯವರು ನನಗೆ ಪೂರಕವಾಗಿ ಸ್ಪಂದಿಸಿ ಅದನ್ನ ಮಾಡಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಪ್ರಜಾಸೌಧ ಕಟ್ಟಡದಲ್ಲಿ ಲೋಕೋಪಯೋಗಿ ಇಲಾಖೆಯ ಅಭಿಯಂತರರಿಗೆ ಪ್ರಸ್ತಾವನೆ ಸಲ್ಲಿಸಲು ತಿಳಿಸಿರೋದಕ್ಕೆ ನಾನು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಅದರ ಬಗ್ಗೆ ಒಂದಷ್ಟು ಮಾನ್ಯ ಸಚಿವರು ಉತ್ತರ ಕೊಡಬೇಕು ಅಂತ ಕೇಳ್ಕೊಂತೀನಿ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಚಿಕ್ಕಮಗಳೂರಿನಲ್ಲಿ ಈಗಾಗಲೇ ಅಲ್ಲಿ ಭೂ ದಾಖಲೆ ಸಹಾಯಕ ನಿರ್ದೇಶಕರ ಕಚೇರಿ ಇದೆ. ಆಹಾರ ಇಲಾಖೆ ಅಬಕಾರಿ ಉಪಾಧೀಕ್ಷರ ಕಚೇರಿ ಇದೆ. ಎಲ್ಲ ಕಚೇರಿ ಬಹಳ ಜನಗಳು ಅಲ್ಲಿ ಹೋಗ್ತಾರೆ. ಅಲ್ಲಿ ಲಿಫ್ಟ್ ಇಲ್ಲ. ಅದರಿಂದ ಮಾನ್ಯ ಸದಸ್ಯರು ಲಿಫ್ಟ್ ಹಾಕ್ಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದನ್ನ ಪ್ರಸ್ತಾವನೆಯನ್ನ ತರಿಸಿಕೊಂಡು ಅದನ್ನು ಮಂಜೂರು ಮಾಡಿಕೊಡ್ತೇನೆ ಮಾನ್ಯ ಸಭಾಪತಿ. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ನನಗೆ ಈ ಹಿಂದೆ ಇದ್ದ ಕೃಷ್ಣ ಬೈರೇಗೌಡರು ಸಹ ನಮಗೆ ಕಂದಾಯ ಮಂತ್ರಿಗಳಾಗಿ ಸ್ಪಂದಿಸಿದ್ದಾರೆ. ಇವತ್ತು ಜಿ ಪರಮೇಶ್ವರ್ ಸಾಹೇಬರು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿರೋದ್ರಿಂದ ಖಂಡಿತ ಲೋಕೋಪಯೋಗಿ ಇಲಾಖೆ ಪ್ರಸ್ತಾವನೆ ಕಳಿಸಿದ ಮೇಲೆ ಅವ್ರು ಮಾಡಿಕೊಡ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ. ಈ ಸಂದರ್ಭದಲ್ಲಿ 2 ವಿಷಯವನ್ನು ಮಾತಾಡಲಿಕ್ಕೆ ದಯಮಾಡಿ ಅಧ್ಯಕ್ಷರು ಅವಕಾಶ ಮಾಡಿಕೊಡಬೇಕು. ನಮ್ಮ ತಾಲೂಕು ಚಿಕ್ಕಮಗಳೂರು ತಾಲೂಕು, ನನ್ನ ಕ್ಷೇತ್ರ, ಈಗಾಗಲೇ ಬರಗಾಲ ಪ್ರಾರಂಭ ಆಗಿದೆ. ಆ ಬರಗಾಲ ತಾಲೂಕನ್ನ ಘೋಷಣೆ ಮಾಡುವ ಸಂದರ್ಭದಲ್ಲಿ ಏನು ಕೇಂದ್ರ ಸರ್ಕಾರದ ಮಾನದಂಡ ಇದೆ, ಪ್ರತಿ ತಾಲೂಕಿಗೆ ಬರಗಾಲವನ್ನು ಘೋಷಣೆ ಮಾಡ್ತಾರೆ. ಆದರೆ ನಂದು ಅರೆಮಲ್ನಾಡು ಪ್ರದೇಶ ಆಗಿರೋದ್ರಿಂದ ನನ್ನ ಕ್ಷೇತ್ರದ 4 ಹೋಬಳಿಗಳು ಬಯಲಸೀಮೆಗೆ ಬರ್ತವೆ. ಆ ಸಂದರ್ಭದಲ್ಲಿ ಈ ಏನು ತಾಲೂಕು ವೈಸ್ ಮಾಡ್ತಾರೆ ಬರಗಾಲ ಪ್ರದೇಶ, ಅದನ್ನ ಹೋಬಳಿಶಾ ಮಾಡಿದ್ರೆ ಖಂಡಿತ ಅನುಕೂಲ ಆಗ್ತದೆ. ನನ್ನ 2 ಹೋಬಳಿ ನನ್ನ ಕ್ಷೇತ್ರದ ಮಳೆ ಅವರ ಮಾನದಂಡಕ್ಕೆ ತಕ್ಕಂತೆ ಮಳೆ ಬರ್ತದೆ. ಆ ಸಂದರ್ಭದಲ್ಲಿ ಅದನ್ನ ಮಾನದಂಡ ಸ್ವೀಕರಿಸಿದಾಗ ಈ 2 ಹೋಬಳಿಗಳು ಬರೋದಿಲ್ಲ. ದಯಮಾಡಿ ಮಾನ್ಯ ಅಧ್ಯಕ್ಷರೇ, ಕಂದಾಯ ಸಚಿವರು, ಉಪಮುಖ್ಯಮಂತ್ರಿಗಳ ಬಳಿ ಮನವಿ ಏನು ಅಂತ ಹೇಳಿದ್ರೆ, ಬರಗಾಲವನ್ನ ಗುರುತಿಸುವ ಸಂದರ್ಭದಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಮ್ಮ ಲಕ್ಯ ಹೋಬಳಿ, ಕಸ್ಬಾ ಹೋಬಳಿ, ದೇವನೂರು ಮತ್ತೆ ಸಕರಾಪಟ್ಟಣ, ಇವುಗಳನ್ನ ಅಂಬ್ಳೆ ಹೋಬಳಿ, ಇವನ್ನ ಬರಗಾಲ ಪೀಡಿತ ಹೋಬಳಿಗಳು ಅಂತ ಘೋಷಣೆ ಮಾಡಬೇಕು ಅನ್ನೋ ಒಂದು ಮನವಿನೂ ಮಾಡ್ತೇನೆ. ಅದೇ ರೀತಿ ಮೊನ್ನೆ ನಾನು ಮಾತನಾಡುವ ಸಂದರ್ಭದಲ್ಲಿ ಕಸ್ತೂರಿ ರಂಗನ್ ವರದಿನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೆ. ಅವತ್ತು ನಾನು ಕಸ್ತೂರಿ ರಂಗನ್ ವರದಿ ಪ್ರಸ್ತಾಪ ಮಾಡುವ ಸಂದರ್ಭದಲ್ಲಿ ನನಗೆ ಸರಿಯಾಗಿ ಕೇಳಿಸ್ತಿಲ್ಲ. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ಅಶೋಕ್ ಅಣ್ಣನವರು ಬರಗಾಲದ ಪ್ರಶ್ನೆ ಮಾತಾಡ್ತಾ ಇದ್ದೀನಿ ಅಂತೇಳಿ ಆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಬರಗಾಲದಲ್ಲಿ ಎಷ್ಟು ಹಣ ತಗೊಂಡೋಗಿದ್ಯಾ ಲೆಕ್ಕ ಕೊಡು ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ಬರಗಾಲವನ್ನ ಡಿಕ್ಲೇರ್ ಮಾಡುವಂತದ್ದು ಕೇಂದ್ರ ಸರ್ಕಾರದ ಆಯೋಗ ಬಂದು ಒಂದು ತಂಡ ಬಂದು ವರದಿ ಕೊಟ್ಟ ಮೇಲೆ ಬರಗಾಲ ಡಿಕ್ಲೇರ್ ಮಾಡ್ತಾರೆ. ಆಗ ಬರ ಪರಿಸ್ಥಿತಿ ತಾಲೂಕಿಗೆ ಅನುದಾನ ಕೊಡ್ತಾರೆ. ಹಿರಿಯರಾದ ಅಶೋಕಣ್ಣನವರು 8 ಬಾರಿ ಗೆದ್ದಂತ ಹಿರಿಯ ಸದಸ್ಯರು ಅವತ್ತು ತಪ್ಪು ತಿಳುವಳಿಕೆಯಿಂದ ಅವರು ಬರಗಾಲ ಘೋಷಣೆ ಆಗಿದ್ಯಾ, ಬರಗಾಲಕ್ಕೆ ಎಷ್ಟು ದುಡ್ಡು ತಗೊಂಡೋದೆ ಅಂತ ಕೇಳ್ಬಿಟ್ರು. ಅಶೋಕಣ್ಣ ನಮಗೆ ಹಿಂದೆ ನಾಯಕರಾಗಿದ್ದಂಥವ್ರು, ಅವರಿಂದ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾನ್ಯ ಅಧ್ಯಕ್ಷರೇ. ಆದ್ರೆ ಅದರ ಜೊತೆ ಇನ್ನೊಂದು ಪದ ಉಪಯೋಗಿಸಿ ನನಗೆ ಬಹಳ ನೋವನ್ನು ಉಂಟು ಮಾಡಿದ್ರು ಸದನದಲ್ಲಿ. ತಮ್ಮಯ್ಯ ನೀನು ಮುಂದೆ ಕಷ್ಟ ಅಂತ, ಆದ್ರೆ ಲೆಕ್ಕ ಕೊಡು ಅಂತ. ನಾನು ಕಳೆದ 3 ವರ್ಷ ನಮ್ಮ ನಿಕಟ ಪೂರ್ವ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಆಶೀರ್ವಾದದಿಂದ, ನನ್ನ ಕ್ಷೇತ್ರದ ಗುರು ಹಿರಿಯರ ಆಶೀರ್ವಾದದಿಂದ
ನನ್ನ ಕ್ಷೇತ್ರದ ಮತದಾರ ಬಂಧುಗಳ ಆಶೀರ್ವಾದದಿಂದ ನಾನು ಶಾಸಕರಾಗಿ ಆಯ್ಕೆಯಾಗಿದ್ದೇನೆ. ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಗುರು ಹಿರಿಯರಿಗೆ, ನನ್ನ ಕ್ಷೇತ್ರದ ಮತದಾರ ಬಂಧುಗಳಿಗೆ ನ್ಯಾಯ ಒದಗಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ. ಲೆಕ್ಕ ಕೊಡೋದು ನಾನು ಪ್ರತಿ ವರ್ಷ, ಒಂದು ವರ್ಷಕ್ಕೆ ಒಮ್ಮೆ, ಬಹುಶಃ ಈ ಸದನದಲ್ಲಿ ಕೆಲವು ಸದಸ್ಯರು, ಬಹುಶಃ ಎಲ್ಲಾ ಸದಸ್ಯರು ಲೆಕ್ಕ ಕೊಡಬಹುದು. ವರ್ಷಕ್ಕೊಮ್ಮೆ ನನ್ನ ಕ್ಷೇತ್ರದಲ್ಲಿ ಹೊಸದಾಗಿ ನಾನು ಏನು ಅನುದಾನ ತೆಗೆದುಕೊಂಡು ಹೋಗಿದ್ದೇನೆ, ಯಾವ್ಯಾವ ರಸ್ತೆ ಮಾಡ್ತಿದ್ದೇನೆ, ಅದನ್ನ ದಾಖಲೆ ಸಮೇತ ಪತ್ರಿಕಾಗೋಷ್ಠಿಯನ್ನು ಕರೆದು ಕೊಡ್ತಾ ಇರ್ತಕ್ಕಂಥ ಶಾಸಕ ನಾನು, ಪಾರದರ್ಶಕವಾಗಿ ಕೊಡ್ತಾ ಇದ್ದೇನೆ. ಹಾಗಾಗಿ ದಯಮಾಡಿ ನನ್ನ ಕ್ಷೇತ್ರಕ್ಕೆ ನಾನು ಅಶೋಕ್ ಅಣ್ಣನವರನ್ನ ಕರೀತೇನೆ. ಒಂದೇ ಸೆಕೆಂಡ್, ಎರಡೇ ನಿಮಿಷ ಅಧ್ಯಕ್ಷರೇ. ನನ್ನ ಕ್ಷೇತ್ರಕ್ಕೆ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅಣ್ಣನ ಕರೀತೇನೆ. ಅವ್ರ ಮೇಲೆ ನನಗೆ ಪ್ರೀತಿ ಇದೆ, ಅವರಿಗೂ ನನ್ನ ಮೇಲೆ ಪ್ರೀತಿ ಇದೆ. ಅವರು ಬಂದ್ರೆ ನನ್ನ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಅನ್ನೋದನ್ನ ಅವರಿಗೆ ತೋರಿಸಿ ಸತ್ಕಾರ ಮಾಡಿ ಕಳಿಸ್ತೇನೆ. ಅವರು ಬಹುಶಃ 5 ವರ್ಷದಿಂದ ಅವ್ರ ಸ್ನೇಹಿತರು ಶಾಸಕರಾಗಿದ್ರು, ಬಂದಾಗ ರಸ್ತೆ ನೋಡಿದ್ದಾರೆ. ಈಗ ನಾವು ಶಾಸಕರಾದ್ಮೇಲೆ ಬಂದು ರಸ್ತೆ ನೋಡಿದ್ರೆ 1 ಗುಂಡಿ 80 ಭಾಗ ರಸ್ತೆ ಚೆನ್ನಾಗಿದೆ. ಬಹುಶಃ ಅಶೋಕಣ್ಣ ಮರ್ತಿದ್ದಾರೆ. 2000 ಅಶೋಕಣ್ಣ ತಿರ್ಕೊಂಡು ಬರ್ತಾ ಇದ್ರೆ ಅವ್ರ ಸ್ನೇಹಿತರು ಏನಾಗ್ತದೆ ಅನ್ನೋದು ನನಗೂ ಗೊತ್ತಿದೆ, ಅವರಿಗೂ ಗೊತ್ತಿದೆ. ಹಾಗಾಗಿ ದಯಮಾಡಿ ಅಶೋಕಣ್ಣರ ಬಗ್ಗೆ ಇನ್ನೊಮ್ಮೆ ಆ ತರ ಬೇಡ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ.